ನಮಸ್ಕಾರ. NK ಭಾರತ್ ನ್ಯೂಸ್ 24x7 ಶ್ರೀನಿವಾಸಪುರ. ಆರೋಗ್ಯವೇ ಭಾಗ್ಯ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರಾದರೆ ಯಾವುದೂ ಕೂಡ ನಮ್ಮ ಗಮನಕ್ಕೆ ಬರೋದಿಲ್ಲ. ಹೀಗಾಗಿ ಈ ಆರೋಗ್ಯದ ಬಗ್ಗೆ ತಿಳಿತಾ ಹೋದರೆ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲ ದೇಹದ ಎಲ್ಲ ಭಾಗಗಳು ಸರಿಯಾಗಿ ಕೆಲಸ ಮಾಡಬೇಕು, ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣಮಯವಾಗಿ ಪರಿಶುದ್ಧವಾಗಿ ಆ ಆಹಾರದ ಉಳಿದ ಭಾಗ ಮಲಮೂತ್ರಗಳಾಗಿ ಆಚೆಗೆ ಹೋಗಬೇಕು. ಒಂದು ವೇಳೆ ಸರಿಯಾಗಿ ವಿಸರ್ಜನೆ ಆಗಲಿಲ್ಲ ಅಂತ ಹೇಳಿದರೆ ಅದು ಎರಡು ರೀತಿಯ ಸಮಸ್ಯೆ ಇರ್ಬೋದು. ಒಂದು ತಿಂದ ಆಹಾರದಲ್ಲಿ ಸಮಸ್ಯೆ ಇರ್ಬೋದು, ಇಲ್ಲ ದೇಹದ ಅಂಗಗಳಲ್ಲಿ ಸಮಸ್ಯೆ ಇರ್ಬೋದು. ದೇಹದ ಅಂಗಗಳಲ್ಲಿ ಸಮಸ್ಯೆ ಉಂಟಾಗೋದು ಅಂತ ಹೇಳಿದರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ವಿಸರ್ಜನಾ ಅಂಗದಿಂದ ಪ್ರಾರಂಭ ಆಗುತ್ತೆ, ಮಲ ವಿಸರ್ಜನಾ ಅಂಗದಿಂದ ಪ್ರಾರಂಭ ಆಗುತ್ತೆ. ಮೊಟ್ಟಮೊದಲಾಗಿ ಅಲ್ಲಿಂದ ಪ್ರಾರಂಭವಾಗುವಂತಹ ಬಹಳ ಅಂದರೆ ವೈಪರೀತ್ಯವಾದಂತಹ ಕಾಯಿಲೆ ಯಾವುದಪ್ಪ ಅಂತ ಹೇಳಿದರೆ ಈ ಒಂದು ಹಳ್ಳಿ ಕಡೆ ಮೊಳಗಳು ಅಂತ ಹೇಳ್ತಾರೆ. ಅದು ಏನಂತೀವಿ, ಅದನ್ನು ಪೈಲ್ಸ್ ಅಂತ ಕರೀತೀವಿ. ಈ ಪೈಲ್ಸ್, ಪಿಸ್ತೂಲ ಇತ್ಯಾದಿ ಕಾಯಿಲೆಗಳು ತುಂಬ ಜಾಸ್ತಿ ಆಗಿದೆ. ಇದು ಬರೋದು ಆರೋಗ್ಯದ ಸಮಸ್ಯೆಗಳಿಂದ, ನಾವು ತಿನ್ನುವಂಥ ಆಹಾರದ ಸಮಸ್ಯೆಗಳಿಂದ ಮತ್ತು ಪದ್ಧತಿಗಳಿಂದ ಬರುವಂಥದ್ದು. ಈ ಹಿರಿಯರು ಹೇಳ್ತಾರೆ, ಈ ಕಾಯಿಲೆ ಬಂದರೆ ಅದಕ್ಕೆ ಮದ್ದಿಲ್ಲ, ವಾಸಿ ಆಗೋದಿಲ್ಲ, ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಷ್ಟೇ, ಅದು ಪೂರ್ತಿಯಾಗಿ ವಾಸಿ ಆಗಲ್ಲ ಅಂತೇಳಿ. ಆದರೆ ಇತ್ತೀಚೆಗೆ ಬಂದಿರುವಂತಹ ನೂತನವಾದಂತಹ ಹೊಸ ಡಾಕ್ಟರ್ಗಳಿಂದ ಬಂದಿರುವಂಥ ಹೊಸ ಟ್ರೀಟ್ಮೆಂಟ್ಗಳಿಂದ, ಹೊಸ ವೈಜ್ಞಾನಿಕ ಉಪಕರಣಗಳಿಂದ ಈ ಎಲ್ಲ ಕಾಯಿಲೆಗಳನ್ನು ಕೂಡ ವಾಸಿ ಮಾಡಿ ಕಂಟ್ರೋಲ್ನಲ್ಲಿ, ಸಾಯೋ ತನಕ ಕಂಟ್ರೋಲ್ನಲ್ಲಿರುವಂತಹ ಪದ್ಧತಿಗಳು ಬಂದಿವೆ. ಆ ರೀತಿ ಬಂದಿರೋದರಲ್ಲಿ ನಮ್ಮ ಮಾನವ ಜನಾಂಗಕ್ಕೆ ತುಂಬ ಸಂತೋಷಕರ ವಿಷಯ. ಇವುಗಳಿಂದ ಬರುವಂಥದ್ದೇ ಈ ಒಂದು ಪೈಲ್ಸ್ ಅಂತ ಹೇಳುವ, ಅಂದರೆ ಮೊಳೆಗಳು ಅಂತ ಕರೀತಾರೆ ಈ ತೆಲುಗಲ್ಲಿ, ಈ ಕಡೆ. ಆಮೇಲೆ ಮೂಲ ರೋಗ ಅಂತಲೂ ಕರೀತಾರೆ. ಮೊದಲಿಗೆ ಇದಕ್ಕೆ ಈ ಕಾಯಿಲೆ ಬಂದುಬಿಟ್ರೆ ಮುಗೀತಪ್ಪ, ಇದು ವಾಸಿ ಆಗೋದಿಲ್ಲ, ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಷ್ಟೇ, ಇದು ಕಂಪ್ಲೀಟ್ ವಾಸಿ ಆಗಲ್ಲ ಅಂತ ಹೇಳ್ತಿದ್ರು. ಬಟ್ ಈಗ ಎಲ್ಲ ರೀತಿಯಲ್ಲೂ ಕೂಡ ಇದು ವಾಸಿ ಆಗುವಂತಹ ಸ್ಥಿತಿಗೆ ಬರ್ತಾ ಇದೆ. ನೋಡಿ, ವಿ ಆಫರ್ ದಿ ಗ್ಯಾರಂಟಿಡ್ ಟ್ರೀಟ್ಮೆಂಟ್ಸ್ ಫಾರ್ ಪೈಲ್ಸ್, ಟಿಶ್ಯೂ, ಪಿಸ್ತೂಲ, ಪೈನೋಡಿಯಲ್ ಸೈನಸ್, ಪಿರಿಯಾನಲ್ ಆಬ್ಸೆಸಸ್ and gallbladder, bladder stones and hernia, constipations, pelvic floor, endoscopy and colonoscopy, digestive disorder. ಬೆಂಗಳೂರಿಂದ ಬಂದಿರುವಂಥ ಸುಮಾರು 36-38 ಜನ ನಮ್ಮ ಪರಮೇಶ್ವರ ಡಾಕ್ಟರ್ ಅವರ ನೇತೃತ್ವದಲ್ಲಿ ಬಂದಿರುವಂಥ ಈ ಒಂದು ಗ್ಯಾಂಗಿಗೆ ಒಳ್ಳೆಯ ಪ್ಲಾಟ್ಫಾರ್ಮನ್ನು ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಜಿ ವೇಣು ಸ್ಕೂಲ್ನವರು. ನಮ್ಮ ಗೋವಿಂದ ಗೌಡರು ಅವ್ರಿಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ಈ ಸ್ಕೂಲ್ನಲ್ಲಿ ಅವರು ಒಂದು ಕ್ಯಾಂಪ್ ನಡೆಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೋಡಿ, ಒಳಗಡೆ ಟ್ರೀಟ್ಮೆಂಟ್ಗೆ ಪೇಷಂಟ್ಗಳು ಹೋಗ್ತಾ ಇದ್ದಾರೆ. ಇಲ್ಲಿ ಪೇಷಂಟ್ಗಳೆಲ್ಲ ಕೂತ್ಕೊಂಡಿದ್ದಾರೆ. ಸರ್, ತಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಿ? ಶ್ರೀನಿವಾಸಪುರ. ಏನು ಬಡಾವಣೆ? ಹೌದಾ? ಏನು ಸಮಸ್ಯೆ ಏನು? ನಮಗೆ ಪೈಲ್ಸ್ ಪ್ರಾಬ್ಲಮ್. ಹೌದಾ? ಹೇಗೆ ಗೊತ್ತಾಯ್ತು ನಿಮಗೆ ಇದು? ಕೊಟ್ಟಿದ್ರು ಕಾರ್ಡ್ ನಮಗೆ. ಹೌದಾ? ಅನೌನ್ಸ್ ಮಾಡಿದ್ದಾರೆ, ಸಂತೋಷ. ಸರ್, ತಮ್ಮ ಹೆಸರು? ಸರ್, ನಾನು ರಾಮಾಂಜನೇಯ ಅಂತ. ಎಲ್ಲಿಂದ ಬಂದಿದ್ದೀರಿ? ಕೋಲಾರಿಂದ ಬಂದಿದ್ದೀರಿ ಸರ್. ಈ ಡಾಕ್ಟರ್ ಎಷ್ಟು ದಿವಸದಿಂದ ಗೊತ್ತು ನಿಮಗೆ? ಸರ್, ನನಗೆ 20 ವರ್ಷದಿಂದ ಚೆನ್ನಾಗಿದೆ. ಹೌದಾ? ಹೇಗಿದೆ ಟ್ರೀಟ್ಮೆಂಟ್ ಮೊದಲಿಂದ? ಸರ್, ತುಂಬ ಚೆನ್ನಾಗಿ ಕೊಡ್ತಾರೆ. ಈಗ ಇವತ್ತೇನಾದ್ರು ದುಡ್ಡೇನಾದ್ರು ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಎಲ್ಲ ಫ್ರೀನಾ? ಎಲ್ಲ ಫ್ರೀ ಸರ್. ಸರಿ, ತುಂಬ ಸಂತೋಷ. ಸರ್, ನಮ್ಮ ಮಾದೇಶ್ ಅಂತ ಹೇಳಿ ಮಂಡ್ಯದಿಂದ ಬಂದಿದ್ವಿ. ನಾವು ನಮ್ಮ ಡಾಕ್ಟರ್ CM ಪರಮೇಶ್ವರ್ ಅವರ ನರ್ಸ್ ಅಂತ, ಅವರು ಬ್ಯಾಂಗ್ಳೂರಲ್ಲಿ ಸ್ಮೈಲ್ಸಲ್ಲಿ ಚೀಫ್ ಕೋಲೋರೆಕ್ಟರ್ ಸರ್ಜನ್ ಆಗಿ ಕೆಲಸ ನಿರ್ವಹಿಸ್ತಾರೆ. ಅವ್ರದ್ದೇ ಸಂಸ್ಥೆ ಆದಂಥ ಮಂಡ್ಯದಲ್ಲಿ ನಾನು ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿದ್ದ ಉದ್ದೇಶ ಏನಂದರೆ, ಅವರ ಒಂದು ವಿಚಾರ ಮತ್ತು ಅವ್ರಿಗೆ ಏನು ಅನಿಸ್ತಿತ್ತು ಅಂದರೆ, ಈ ಒಂದು ಅವರು ಹುಟ್ಟಿದಂಥ ಒಂದು ಪ್ರದೇಶ ಇಲ್ಲೇ ಸಮೀಪದ ಹಳ್ಳಿಯಲ್ಲಿ ಅವರು ಹುಟ್ಟಿದಂಥವರು ಈಗ ಒನ್ ಆಫ್ ದ ಗ್ರೇಟೆಸ್ಟ್ ಸರ್ಜನ್ ಆಗಿದ್ದಾರೆ. ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ದೇಶಕ್ಕೆ ಪ್ರಖ್ಯಾತ ಪೈಲ್ಸ್ ಸರ್ಜನ್ ಅವರು. ಸೊ ಅವರ ಒಂದು ಪ್ರದೇಶದಲ್ಲಿ ಒಂದು ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಒಂದು ಜಾಗೃತಿ ಸಮಾವೇಶ ಮತ್ತು ಉಚಿತ ಒಂದು ತಪಾಸಣೆ ಶಿಬಿರವನ್ನು ಏರ್ಪಾಡು ಮಾಡುವಂಥದ್ದು ಉದ್ದೇಶ ಆಗಿತ್ತು. ಅದರಂತೆ ಇವತ್ತು ಆ ಒಂದು ಉಚಿತ ತಪಾಸಣೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಸೊ ಅದರಿಂದಾಗಿ ನಾವೆಲ್ಲ ಬಂದು ಮೂಲವ್ಯಾಧಿ ಇರಬಹುದು, ಈಗ ಜನಗಳಿಗೆ ಮೂಲವ್ಯಾಧಿ ಅಂದರೆ ಪೈಲ್ಸ್ ಅಂತ ಒಂದೇ ಒಂದು ಕಲ್ಪನೆ ಇರುತ್ತೆ ಅಷ್ಟೇ. ಬಟ್ ಈ ಗುದದ್ವಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಥರದ ಸಮಸ್ಯೆಗಳಿವೆ. ಒಂದು
ಮೂಲವ್ಯಾಧಿ, ಮೂಲವ್ಯಾಧಿ. ಮತ್ತೊಂದು ಫಿಶರ್ ಅಂತ ಹೇಳ್ತೀವಿ ಅಥವಾ ಚರ್ಮ ಸೀಳುವಿಕೆ, ಗುದದ್ವಾರದ ಚರ್ಮ ಸೀಳುವಿಕೆ. ಓಕೆ. ಇನ್ನೊಂದು ಫಿಸ್ಟುಲಾ ಅಂತೀವಿ. ಮತ್ತೆ ಗುದದ್ವಾರದಲ್ಲಿ ಕ್ಯೂ ಬರುವಂಥದ್ದನ್ನ ಕುರ ಅಂತ ಹೇಳ್ತೀವಿ. ಮತ್ತೆ ಇನ್ನೂ ಒಂದು ಗುದದ್ವಾರದ ಪಕ್ಕದಲ್ಲಿ ಬೆನ್ನಿನ ನಾವು ಒಂದು ಮೂಳೆ ಇರುತ್ತೆ, ಸ್ಯಾಕ್ರಲ್ ಮೂಳೆ ಅಂತ, ಆ ಜಾಗದಲ್ಲಿ ಕ್ಯೂ ಬರುವಂಥದ್ದನ್ನ ಪೈಲೋರಿಡಲ್ ಸೈನಸ್ ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಏನಾಗಿದೆ ಅಂದರೆ ನಮ್ಮ ಸರ್ ಪರಮೇಶ್ವರ್ ಅವರು ಸುಮಾರು ಸಂಶೋಧನೆ ಮಾಡಿ ಅವರು ಸುಮಾರು 1000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ನಂಬರ್ 1 ಅವರು. ಅವ್ರು ಹೇಳೋ ಪ್ರಕಾರ 2% ಫಿಸ್ಟುಲಾ ಕೇಸಸ್ಗಳನ್ನ ಆಪರೇಷನ್ನು ಅಥವಾ ಬೇರೆ ನೀವು ತೋರಿಸ್ಕೊಳ್ಳಿಲ್ಲ ಅಂದರೆ ಅವು ಕ್ಯಾನ್ಸರ್ ಆಗಿ ಮಾರ್ಪಾಡಾಗುವಂತಹ ಲಕ್ಷಣಗಳು ತುಂಬ ಇದೆ ಲಾಂಗ್ ಡೇಸಲ್ಲಿ. ನಿಜ. ಯಾಕಂದರೆ ಗುದದ್ವಾರನ ನಾವು ಯಾವುದೇ ಕಾರಣಕ್ಕೂ ನಾವೇ ಸೆಲ್ಫ್ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕಾಗಲ್ಲ, ಮಾಡ್ಕೊಳ್ಳಿಕ್ಕೂ ಆಗಲ್ಲ ಎಕ್ಸಾಮಿನೇಷನ್. ಅದರಿಂದಾಗಿ ಈ ಸಣ್ಣ ಪುಟ್ಟ ನೀವು ನಕಲಿ ವೈದ್ಯರು ಅಥವಾ ನಾಟಿ ಔಷಧಿ ಅಥವಾ ಮತ್ತೊಂದು ಮಗದೊಂದು ಹೋಗ್ತೇನೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಣಿತರ ಹತ್ರ ನೀವು ತೋರಿಸ್ಕೊಳ್ಳೋದಾದ್ರೆ ಈ ಮೂಲವ್ಯಾಧಿಗೆ ಶಾಶ್ವತ ಪರಿಹಾರವನ್ನು ಅವ್ರು ಕೊಡ್ತಾರೆ. ಯಾಕಂದರೆ 80% ಮೂಲವ್ಯಾಧಿಗೆ ಆಹಾರದಲ್ಲೇ ಮಾರ್ಪಾಡು ಮಾಡಿಕೊಂಡು ಮತ್ತೆ ವ್ಯಾಯಾಮಗಳು, ಯೋಗ ಮತ್ತೆ ತಿನ್ನುವಂಥ ಆಹಾರಗಳು ಪದ್ಧತಿಗಳನ್ನ ನೀವು ರೂಢಿಸ್ಕೊಂಡು ಬಂದರೆ ಅದನ್ನು ಕಂಪ್ಲೀಟಾಗಿ ಎರಾಡಿಕೇಟ್ ಮಾಡ್ಬೋದು ಅಥವಾ ನಿರ್ಮೂಲನೆ ಮಾಡ್ಬೋದು. ಈಗ ನಮ್ಮ ಭಾರತ ಅಂತ ಪ್ರದೇಶಗಳಲ್ಲಿ ಬಯಲು ಬಹಿರ್ದೆಸೆಯ ನಿಷೇಧ ಮಾಡಿದ್ರೂ ಸಹ ಈಗಲೂ ಬಯಲು ಬಹಿರ್ದೆಸೆ ಇದೆ. ಇದೇ ಮೂಲವ್ಯಾಧಿಗೆ ಒಂದು ಕಾರಣ. ಇದು ಮೂಲವಾದಿ ವಾಸನೆ ಆಗೋದಿಲ್ಲ ಅನ್ನುವಂಥ ಮಾತುಕತೆಗಳಲ್ಲಿತ್ತು. ಏನಿದ್ರು ಕಂಟ್ರೋಲ್ ಮಾಡ್ಬೋದು, ಕಂಪ್ಲೀಟ್ ಆಗಿ ವಾಸನೆ ಮಾಡೋಕ್ಕಾಗೋದಿಲ್ಲ, ಆಪರೇಷನ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಮಾಡ್ತಾ ಇರಬೇಕು ಅಂತ ಇದ್ರು. ಅಂದರೆ ಈಗ ಮೂಲವ್ಯಾಧಿಗಳಲ್ಲಿ ನಮ್ಮ ಪರಮೇಶ್ ಸರ್ ಅವರು ಸುಮಾರು 10-15 ಸಾವಿರ ಆಪರೇಷನ್ಸ್ಗಳು ಮಾಡಿದ್ದಾರೆ. ಮೂಲವ್ಯಾಧಿಗಳಲ್ಲೂ ಸಹ ಮೊದಲನೇ ಹಂತ, ಎರಡನೇ ಹಂತ ಮೂಲವ್ಯಾಧಿಗಳಿಗೆ ಯಾವುದೇ ರೀತಿಯಾದಂಥ ಆಪರೇಷನ್ ಮಾಡಲ್ಲ. ಅಂದರೆ ಫಸ್ಟ್ ಡಿಗ್ರಿ ಹೆಮೊರಾಯ್ಡ್ಸ್ ಅಂತೀವಿ, ಇನ್ನೊಂದು ಸೆಕೆಂಡ್ ಡಿಗ್ರಿ ಹೆಮೊರಾಯ್ಡ್ಸ್ ಅಂತೀವಿ. ಹೆಮೊರಾಯ್ಡ್ಸ್ ಅಂದರೆ ನಮ್ಮ ಗುದದ್ವಾರದ ರಕ್ತನಾಳಗಳ ಉಬ್ಬುವಿಕೆ ಅಂತ. ರಕ್ತನಾಳಗಳು ಎಲ್ಲಿ ಊದ್ಕೊಳ್ತಾವೋ ಅದನ್ನು ನಾವು ಇಂಗ್ಲೀಷಲ್ಲಿ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ. ಇದು ಮೊದಲನೇ ಹಂತ ಇದ್ದಾಗ ನಾವು ಯಾವುದೇ ರೀತಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲ್ಲ ಶಸ್ತ್ರಚಿಕಿತ್ಸಕರ ಪ್ರಕಾರ. ಎರಡನೇ ಹಂತ ಇದ್ರೂ ಮಾಡಿಸಲ್ಲ ಯೂಶ್ವಲಿ. ಮೂರನೇ ಹಂತ ಅಂದರೆ ಗುದದ್ವಾರದ ಉಬ್ಬುವಿಕೆ ತುಂಬ ನಮ್ಮ ಗುದದ್ವಾರದ ಮ್ಯೂಕೋಸ್ನಿಂದ ಆಚೆ ಬಂದಾಗ ಮಾತ್ರ ಮಾಡ್ತಾರೆ. ತೀರಾ 4ನೇ ಹಂತ ಪೈಲ್ಸ್ ಮಾಡಿದಾಗ ಏನಾಗ್ತದೆ ಅಂದರೆ ಕೆಲವು ವೇಳೆ ಅದು ಏನಾದರೂ ಕ್ಯಾನ್ಸರ್ ಗಡ್ಡೆಗಳು ಆ ರೀತಿ ಸಮಸ್ಯೆಗಳಿದ್ರೆ ಮರುಕಳಿಸ್ತವೆ. ಕ್ಯಾನ್ಸರ್ ಅಂದರೆ ಎಲ್ಲ ಪೈಲ್ಸ್ಗಳು ಕ್ಯಾನ್ಸರ್ ಅಲ್ಲ. ಈ ವ್ಯಾಧಿ ಬಾಡಿ ನೇಚರ ಅಥವಾ ಫುಡ್ಡಿಂದ ಬರುತ್ತಾ, ಬ್ಯಾಕ್ಟೀರಿಯಾಸಿಂದ ಬರುತ್ತಾ, ವೈರಸ್ಸಿಂದ ಬರುತ್ತಾ, ಹೇಗೆ ಇದು ಅಟ್ಯಾಕ್ ಆಗುತ್ತೆ? ಇದು ಒಳ್ಳೆಯ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದರೆ ಈ ಪೈಲ್ಸ್ ಅನ್ನುವಂಥದ್ದು ಬರೀ ಆಹಾರ ಪದ್ಧತಿಯಿಂದಲೇ ಬರ್ತಿದೆ ಅಂತ ಹೇಳಿಕ್ ಬರಲ್ಲ. ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಅಂದರೆ ಆಹಾರ ಪದ್ಧತಿ ಇರಬಹುದು, ನಮ್ಮ ದೇಹದ ಒತ್ತಡ, ನಮ್ಮ ಪ್ರೆಷರ್ಸ್, ಮೆಂಟಲಿ ಪ್ರೆಷರ್ಸ್ ಇರ್ಬೋದು, ತುಂಬ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಇರ್ಬೋದು. ಆಮೇಲೆ ನಾವು ಏನಾಗ್ತೀವಿ ಅಂದರೆ ನಮಗೆ ಎಕ್ಸಸೈಸಸ್ಗಳ ಕೊರತೆ ಆಗ್ತಿದೆ. ಯಾರು ಎಕ್ಸಸೈಸ್ ಮಾಡಲ್ಲ, ಯಾರು ವಾಕ್ ಮಾಡಲ್ಲ, ಸರಿಯಾದ ರೀತಿ ನೀರನ್ನ ಸೇವಿಸಲ್ಲ. ಆಮೇಲೆ ನಾರಿನಂಶದ ಕೊರತೆ ಆಹಾರದಲ್ಲಿ, ಮುಖ್ಯವಾಗಿ ನಾರಿನಂಶದ ಕೊರತೆ ಆಹಾರದಲ್ಲಿ ಆದಾಗ ಏನಾಗ್ತದೆ ಅಂದರೆ ನಮ್ಮ ದೊಡ್ಡ ಕರಳಿಗೆ ನಾರಿನಂಶ ಬೇಕೇ ಬೇಕು. ನಾರಿನಂಶ ಅನ್ನುವಂಥದ್ದು ಏನು ಮಾಡುತ್ತೆ ಅಂದರೆ ಕಕ್ಕಸ್ನ ಅದು ತಳ್ಳುತ್ತೆ, ಅದು ದೊಡ್ಡ ಕರಳಿಂದ ಸಲೀಸಾಗಿ ಫಾರ್ವರ್ಡ್ ಮಾಡುತ್ತೆ. ಅದು ಯಾವಾಗ ಕಕ್ಕಸ್ನ ಸಲೀಸಾಗಿ ತಳ್ಳಲ್ವೋ ಆ ಗುದದ್ವಾರದ ರಕ್ತನಾಳಗಳ ಮೇಲೆ ಅದರ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬಿದ್ದಾಗ ಆಟೋಮೆಟಿಕ್ ಆಗಿ ಹಿಗ್ಗಿದಂಥ ಒಂದು ರಕ್ತನಾಳಗಳು ಹುಬ್ಬುತ್ತೆ. ಹುಬ್ಬುವಿಕೆಯನ್ನು ನಾವು ಪೈಲ್ಸ್ ಅಂತ ಕರಿತೀವಿ. ವಿಶ್ವವಿಖ್ಯಾತಿ ಡಾಕ್ಟರು ಇಲ್ಲಿ ಬಂದು ನಮ್ಮ ಊರಿನಲ್ಲಿ ಈ ರೀತಿ ಕ್ಯಾಂಪ್ ಮಾಡಿ ಸರ್, ಬೆಳಗಿನ ಎಷ್ಟು ಜನ ಪೇಷಂಟ್ಗಳನ್ನು ತಾವು ಒಂದು ಸುಮಾರು ನಾವು ಈಗ ನಮ್ಮ ನೇತೃತ್ವದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪೈಲ್ಸ್ 150 ಹೆಚ್ಚು. ಅದರಲ್ಲದೆ ಬೇರೆ ಬೇರೆ ಸಾಮಾನ್ಯವಾಗಿ BP, ಶುಗರು, ಚರ್ಮವ್ಯಾಧಿ, ಕೆಮ್ಮು, ನೆಗಡಿ. 150 ಜನ ಮೂಲವ್ಯಾಧಿಗೆ ಎಷ್ಟು ಜನ ಈಗ ನನ್ನ ಪ್ರಕಾರ ಅವ್ರಿಗೆ ಅರಿವು ಬಂದಿದೆ ಅಂತ ಈ ಮುಖಾಂತರ ತಮ್ಮಲ್ಲಿ ನೀವು ನೋಡ್ಬೋದು. ಇಲ್ಲಿ ಕ್ಯಾಂಪಿನ ಉದ್ದೇಶ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಸರ್ ಅವರು ಯಾವ ರೀತಿ ಸೇವೆ ಮಾಡ್ತಿದ್ದಾರೆ, ಅವರು ಎಷ್ಟು ಪ್ರಭಾವಿತರಾಗಿದ್ದಾರೆ. ವಿಶ್ವವಿಖ್ಯಾತಿ ಆಗೋದ್ರಲ್ಲಿ ಇನ್ನೇನು ಬಹಳ ದೂರ ಇಲ್ಲ. ಅಷ್ಟೊಂದು ವಿಖ್ಯಾತರಾದಂಥ ಡಾಕ್ಟ್ರು ನಮ್ಮ ಊರಿನಲ್ಲಿ ಬಂದು ಒಂದು ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ. ಕ್ಯಾಂಪಲ್ಲಿ ಡಾಕ್ಟರ್ಸು ಸುಮಾರು ಜನ ಬಂದಿದ್ದಾರೆ. ಅಲ್ಲಿ ಶುಶ್ರೂಷೆ ಮಾಡುವಂತಹ ನರ್ಸಸ್ ಕೂಡ ಬಂದಿದ್ದಾರೆ. ಅವರು ಯಾರ್ಯಾರು ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಕೇಳೋಣ. ತಮ್ಮ ಹೆಸರಮ್ಮ? ಸುತ್ತಿ. ಎಲ್ಲಿಂದ ಬಂದಿದ್ದೀರಿ? ಮಂಡ್ಯದಿಂದ ಬಂದಿದ್ದೀರಿ. ತಮ್ಮ ಹೆಸರು? ಆದರ್ಶ. ತಾವೆಲ್ಲಿಂದ ಬಂದಿದ್ದೀರಿ? ಮಂಡ್ಯ. ಅಲ್ಲೊಂದು ಬ್ರಾಂಚ್ ಇದೆಯಾ ಇವ್ರದ್ದು?
ಹೌದಾ? ಹಾಂ, ವೆರಿ ಗುಡ್. ಎಲ್ಲ ಒಟ್ಟು ಎಷ್ಟು ಜನ ಬಂದಿದ್ದೀರಿ? 25 members. ಆಲೋಚನೆ ಕೌನ್ಸಿಲಿಂಗ್ ರೂಮ್, ಸೈನ್ಸ್ ಗ್ಯಾಸ್ಟ್ರೋಎಂಟ್ರಾಲಜಿಯ ಕೌನ್ಸಿಲಿಂಗ್ ರೂಮ್ಗಳಿಗೆ ಹೋಗ್ತಾ ಇದ್ದೀವಿ. CM ಪರಮೇಶ್ವರ್ ಅಂತ ವಿಶ್ವದಲ್ಲಿ ನಂಬರ್ 1 ಲೇಸರ್ ಆಪರೇಷನ್ ಮಾಡ್ತಾರೆ. ಅವ್ರನ್ನ ಭೇಟಿ ಮಾಡಿ ಅವರು ಆಪರೇಷನ್ ಮಾಡಿಸ್ಕೋಬೇಕು ಅಂತ. ಅವರು ಏನಾದ್ರು ಬರ್ತಾ ಇದ್ದಾರೆ ಮೇಡಮ್ ಪರಮೇಶ್ವರ್ ಸರ್ ಅವರು ಈಗ? ಪರಮೇಶ್ವರ್ ಡಾಕ್ಟರ್ ಅವರು ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ. ಹೌದಾ? ಹಾಗಾಗಿ ಅಲ್ಲೂ ಪೇಷಂಟ್ಗಳೆಲ್ಲ ಇದ್ದಾರೆ, ಹಾಗಾಗಿ ಎಷ್ಟೊಂದು ಬರ್ತಾರೆ ಅಂತ. ನಮ್ಮ ಕೌನ್ಸಿಲಿಂಗಿಂದ ನಮ್ಮ ಜನಗಳು ಏನಾದ್ರು ಪ್ರಭಾವಿತರಾಗ್ತಾರಾ? ಖಂಡಿತ ಆಗ್ತಾರೆ ಸರ್. ಯಾಕೆಂತಂದರೆ ಅವರು ಗೂಗಲ್ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಪ್ರತಿಯೊಂದರಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದಾರೆ ಕಪ್ಪೆಗೆ ಏನು ಅಂತ. ಹಾಗಾಗಿ ಅವರು ಪ್ರಭಾವಿತ ಆಗ್ತಾರೆ. ತುಂಬ ಸಂತೋಷ. ತಮ್ಮ ಹೆಸರು? ಬಾಬಾಜನ್ ಸರ್. ಬಾಬಾಜನ್, ಎಲ್ಲಿಂದ ಬಂದಿದ್ದೀರಿ? ಶ್ರೀನಿವಾಸಪುರ. ಮೇಡಮ್ ಏನು ಕೌನ್ಸಿಲಿಂಗ್ ಮಾಡಬೇಕು? ಅದೇ ಮೇಡಮ್ ಸಮಸ್ಯೆ ಇದೆ, ಹೋಗಿ ತೋರಿಸ್ಕೊಳ್ಳಿ, ಡಾಕ್ಟ್ರಿಗೆ ಭೇಟಿಯಾಗಿ ಸಕ್ಸಸ್ ಮಾಡ್ಕೋಬೇಕು. ನಮ್ಮ ಕ್ಯಾಂಪ್ ಬಂದು ಕೋಲೋರೆಕ್ಟಲ್ ವಿತ್ ಹರ್ನಿಯಾ, ಯೂರಾಲಜಿ ಕೇಸಸ್, ವೆರಿಕೋಸ್ ವೇನ್ಸ್ ಎಲ್ಲ ನಾವು ಇಲ್ಲಿ ಒಂದು ಎಕ್ಸಾಮಿನೇಷನ್ ಮಾಡಿ ಕೋರ್ಸ್ ಮಾಡಿ ಎಲ್ಲ ಡಿಸ್ಕೌಂಟ್ಸಲ್ಲಿ ವಿತ್ ಪ್ಯಾಕೇಜಸಲ್ಲಿ ಸಪ್ರೇಟಾಗಿ ಪ್ಯಾಕೇಜಸ್ಸು ಇನ್ಸೂರೆನ್ಸ್ ಏನಿದೆ ಎಲ್ಲನೂ ಅವ್ರಿಗೆ ಕೋಆರ್ಡಿನೇಟ್ ಮಾಡಿ ಅಲ್ಲಿಗೆ ಪ್ರಮೋಟ್ ಮಾಡೋಣ ಅಂತ ಬಂದಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ನಾನು OPDs ನೋಡಿದ್ರಲ್ಲಿ ಒಂದು 50 ಕೇಸಸ್ಸು ಎಲ್ಲರೂ ನನ್ನ ಹತ್ರ ಭಾಳ ಸ್ಯಾಟಿಸ್ಫ್ಯಾಕ್ಷನಿಂದ ಹೇಳಿದ್ದಾರೆ ಬಂದೇ ಬರ್ತೀವಿ ಅಂತ. ಎಲ್ಲರಿಗೂ ಚೆನ್ನಾಗಿ ಡಯಾಗ್ನೋಸ್ ಮಾಡಿದ್ದೀವಿ. ಸೊ ನಮ್ಮ ಕೆಲಸದಲ್ಲಿ ನಮ್ಗೆ ಖುಷಿ. ಮ್ಯಾಕ್ಸಿಮಮ್ ಸರ್ಜರಿ ಕೇಸ್ಗಳಿಂದ ನಮಗೆ ವಾಸಿ ಆಗೋದಿಲ್ಲ. ಒಂದು 5% ಮಾತ್ರ ವಿತೌಟ್ ಸರ್ಜರಿ ಇತ್ತು. ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಎಲ್ಲ ಸರ್ಜರಿ ಕ್ಲೋಸ್ ಮಾಡೋ ಥರನೇ ಇತ್ತು. ಸೊ ಈ ಒಂದು ಪ್ರೈವೇಟ್ ಪಾರ್ಟ್, ಮುಜುಗರ ಪಾರ್ಟ್ ಇರೋದ್ರಿಂದ ಯಾರು ತೋರಿಸ್ಕೊಂಡಿರಲ್ಲ. ಕ್ಯಾಂಪ್ ಅನ್ನೋದ್ರಿಂದ ಒಂದಿಷ್ಟು ಜನ ಹೊರಗಡೆ ಬಂದು ತೋರಿಸ್ಕೊಂಡಿದ್ದಾರೆ. ಒಳ್ಳೇದಾಯಿತು ಬಂದು ತೋರಿಸ್ಕೊಂಡಿರೋದು. ನಾವು ಪೋಸ್ಟ್ ಮಾಡ್ತೀವಿ, ನಿಮಗೆ ಹೆಲ್ಪ್ ಮಾಡ್ತೀವಿ, ಒಳ್ಳೇದಾಗಿದೆ. ಎಲ್ಲಿಂದ ಬಂದಿದ್ದೀರಿ? ಶ್ರೀನಿವಾಸಪುರದಿಂದ ಬಂದಿದ್ದೀರಿ. ತಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಿ? ಶ್ರೀನಿವಾಸಪುರದಿಂದ ಬಂದಿದ್ದೀರಿ. ಈ ಹಿಂದೆ ತೋರಿಸ್ಕೊಂಡಿದ್ದೀರಿ ಎಲ್ಲಾದರೂ? ಇಲ್ಲ, ಇವತ್ತು ಟ್ರೀಟ್ಮೆಂಟ್ ಬಂದಿದ್ದೀರಿ ಅಷ್ಟೇ. ತಮ್ಮ ಹೆಸರು? ಹಾಂ, ಶ್ರೀಮತಿ. ಎಲ್ಲಿಂದ ಬಂದಿದ್ದೀರಾ? ಕಿರುವನಹಳ್ಳಿ. ಓಕೆ, ಪಕ್ಕದಲ್ಲ. ಈ ಕಡೆ. ಆಮೇಲೆ ಸರ್, ಈ ಕಾಯಿಲೆ ಫೈಲ್ಸ್ ಅನ್ನೋದು ಬ್ಯಾಕ್ಟೀರಿಯಾದಿಂದ, ವೈರಸ್ಸಿಂದ ಅಥವಾ ಬೇರೆ ಎಪಿಡೆಮಿಕ್ಕ ಒಬ್ಬರನ್ನ ಅಂಟುಕೊಳ್ಳುವಂಥದ್ದು ಅಥವಾ ಬಾಡಿನಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ನಲ್ಲಿ ಪ್ರಾಬ್ಲಮ್ ಆಗುತ್ತಾ? ಹಿಂಗೆ ಇದು ಕಾಸ್ ಅಂತ ಹೇಳಿದ್ರಿ, ರೂಟ್ ಆಫ್ ಕಾಸ್ ಅಂತ ಹೇಳಿದ್ರಿ. ಆಗ ಮೇನ್ ಕಾಸ್ ಏನು ಅಂತ ಏನಾದರೂ ಹೇಳೋಕ್ಕೆ ಸಾಧ್ಯ? ಈಗ ನೋಡಿ, ಒಂದೊಂದು ಕಾರಣ ಇದ್ದೇ ಇರುತ್ತೆ. ಬಟ್ ಇದು ಎಪಿಡೆಮಿಕ್ಕು, ಪ್ಯಾಂಡೆಮಿಕ್ಕು ಆ ಥರ ಆಗಲ್ಲ. ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥದ್ದಲ್ಲ ಇದು ಅವರ ಶರೀರದ ಗುಣಧರ್ಮ ಮೇಲೆ ಹೋಗುತ್ತೆ. ಅವರವ್ರ ರೆಗ್ಯುಲರ್ ಬೋವೆಲ್ ಹ್ಯಾಬಿಟ್ಸು, ಆಮೇಲೆ ಅಂದರೆ ಜೆನೆಟಿಕ್ ಏನೂ ಅಲ್ಲ, ಜೆನೆಟಿಕ್ಕು ಅಲ್ಲ, ಏನೂ ಅಲ್ಲ. ಅವರ ಶರೀರದಲ್ಲಿ ಆಗುವಂಥ ಬದಲಾವಣೆಗಳು ಈ ಆಹಾರ ಪದ್ಧತಿಯಿಂದ, ಆಮೇಲೆ ಇರೋ ಲೈಫ್ ಸ್ಟೈಲ್ ಇಂದ, ಆಮೇಲೆ ಅವರ ದಿನಾಲು ಹೇಗೆ ಕೂತ್ಕೊಂಡೇ ಹ್ಯಾಬಿಟ್ಸ್ ಏನಿರ್ತಲ್ಲ ಅದು, ಆಮೇಲೆ ಪ್ರಾಪರ್ ರೆಗ್ಯುಲರ್ ಎಕ್ಸಸೈಸಸ್ಸು. ನಮ್ಮ ಊರಿಗೆ ಬಂದು ನಮ್ಮ ತಾಲೂಕಿನ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಪರಮೇಶ್ವರ್ ಅವರು ಇಲ್ಲೊಂದು ಕ್ಯಾಂಪನ್ನು ಆಯೋಜನೆ ಮಾಡಿ ಸುಮಾರು ಒಂದು 200-300 ಜನ ಪೇಷಂಟ್ಗಳನ್ನು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ಆಪರೇಷನ್ ನೆಸಿಟಿ ಇದೆಯಾ ಅಥವಾ ಹಾಗೇ ವಾಸಿ ಆಗುತ್ತಾ ಎಂಬ ಕೌನ್ಸಿಲಿಂಗನ್ನು ಕೊಟ್ಟು ಅವರನ್ನು ಮುಂದಿನ ಟ್ರೀಟ್ಮೆಂಟ್ಗೆ ಉತ್ತೇಜನ ಕೊಡ್ತಿರುವಂತಹ ಈ ಒಂದು ಫ್ರೀ ಕ್ಯಾಂಪ್, ಉಚಿತವಾದಂತಹ ಆರೋಗ್ಯ ಶಿಬಿರಕ್ಕೆ ನಿಜವಾಗಲೂ ಕೂಡ ಧನ್ಯವಾದಗಳು. ಈ ಒಂದು ಇಂಥ ಕ್ಯಾಂಪ್ಗಳು ಆಗಾಗ ಆಗ್ತಾ ಇರಬೇಕು. ನೋಡಿ, ಇದು ಪೈಲ್ಸ್ ಕಾಯಿಲೆ ಅಂದರೆ ಮೂಲವ್ಯಾಧಿ ಅಂತ ಕರೀತಾರೆ. ಈ ಮೂಲವ್ಯಾಧಿಯನ್ನು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಜನಗಳಿಗೆ, ಯಾಗಪ್ಪ ತೋರಿಸೋದು, ಯಾಗಪ್ಪ ಹೇಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅವರು ನೇರವಾಗಿ ಬಂದು ಡಾಕ್ಟರ್ಗಳ ಹತ್ರ ಕೌನ್ಸಿಲಿಂಗ್ ತಗೊಂಡು ಒಂದೆಲ್ಲ ವಿಷಯವನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಕ್ಯಾಂಪ್ಗೆ ಇದನ್ನು ಆಯೋಜಿಸಿರುವುದಕ್ಕೆ, ಇದನ್ನು ಆಯೋಜಿಸಿ ಇದರ ಜೊತೆ ಬಂದಿರುವ ಸುಮಾರು ಈ ಒಂದು ಕ್ಯಾಂಪ್ಗೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು, ಆಮೇಲೆ ಈ ಸ್ಮೈಲ್ಸ್ ಹಾಸ್ಪಿಟ್ಲಿಂದ ಬಂದಿರುವ ಬೇರೆ ಬೇರೆ ಬ್ರಾಂಚಸ್ಸಿಂದ ಬಂದಿರುವಂಥವರು ಕೂಡ ಇದ್ದಾರೆ. ಈ ಫ್ಯಾಸಿಲಿಟೇಟರ್ ಮ್ಯಾನೇಜರ್ ಆಗಿ ಉಮಾಶಂಕರ್ ಅವರು ಬಂದಿದ್ದಾರೆ. ಆರ್ಗನೈಸರ್ಸ್ ಆಗಿ ದೀಪಕ್ ಕೋಲಾರಿಂದ, ಮತ್ತು ಮುನರಾಜು ಅಂತ ಹೇಳ್ಬಿಟ್ಟು ಕೋಲಾರಿಂದ, ಅಕ್ಷಯ್ ಅಂತ ಹೇಳ್ಬಿಟ್ಟು ಮಂಡ್ಯದಿಂದ ಬಂದಿದ್ದಾರೆ. ಡಾಕ್ಟರ್ಸು ಸುಮಾರು ವಿಜಯ್ ಸರ್ ಇರ್ಬೋದು, ಡಾಕ್ಟರ್ ಯಶೋಧ ಮೇಡಮ್ ಇರ್ಬೋದು, ಮತ್ತು ಎಲ್ಲ ಸೇರಿ ಒಂದು 5-6 ಜನ ಬಂದಿದ್ದಾರೆ. ಆಮೇಲೆ ಸುಮಾರು ಬೆಳಗಿನ ಒಂದು 120-130ಕ್ಕಿಂತ ಮೇಲ್ಪಟ್ಟು ಗಂಡು
ಒಂದು ಪೇಷಂಟ್ಗಳನ್ನು ಸುಮಾರು ಒಂದು 100 ತನಕ ಹೆಣ್ಣು ಪೇಷಂಟ್ಗಳನ್ನು ಕೂಡ ನೋಡಿ ಅವರು ರೆಕಗ್ನೈಸ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನಮ್ಮೂರಿನಲ್ಲಿ ನಡೆಸ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ ಆಗಿದೆ. ಈ ಒಂದು ಸ್ಮೈಲ್ಸ್ ಆಸ್ಪತ್ರೆಗೆ ನಮ್ಮ ಎಲ್ಲ ಧನ್ಯವಾದಗಳನ್ನು